ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀಟ್ ಎಕ್ಸಾಮ್ ಮೇ 5ನೇ ತಾರೀಕಿಗೆ ನಡೀತಾ ಇದೆ. ನಂತರ ನೀಟ್ ಎಕ್ಸಾಮ್ ಬರೀತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ ಆಲ್ ದಿ ಬೆಸ್ಟ್. ಎಲ್ಲರೂ ಕೂಡ ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡಿ. ನಂತರ ನೀಟ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ವಿದ್ಯಾರ್ಥಿಗಳು ಡ್ರೆಸ್ ಕೋಡ್ ಕೂಡ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು. ಯಾಕಂತಂದ್ರೆ NTA ಕೂಡ ಎಕ್ಸಾಮ್ ನಡೆಸಬೇಕಾದ್ರೆ ಡ್ರೆಸ್ ಕೋಡ್ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. KCET ಎಕ್ಸಾಮ್ ರೀತಿ ಆಗಲ್ಲ, ಸರಿನಾ? ಡ್ರೆಸ್ ಕೋಡ್ ಏನಿದೆ ಅದನ್ನ ಪ್ರಾಪರ್ ಆಗಿ ಚೆಕ್ ಮಾಡಲಾಗುತ್ತೆ ನೀಟ್ ಎಕ್ಸಾಮ್ ನ ಸಂದರ್ಭದಲ್ಲಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾವು ಬಾಯ್ಸ್ ಹಾಗೆ ಗರ್ಲ್ಸ್ಗೆ ಡ್ರೆಸ್ ಕೋಡ್ಗೆ ಸಂಬಂಧಿಸಿದಂತೆ ಯಾವ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಾವೆ ಅದನ್ನು ನಾವು ತಿಳಿದುಕೊಳ್ತಾ ಇದ್ದೀವಿ. ನಂತರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥ ವಿಡಿಯೋಗಳನ್ನು ನಾವು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಿರ್ತೀವಿ. ನಮ್ಮ ವರ್ಕ್ ನಿಮಗೆ ಇಷ್ಟ ಆಗ್ತದೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಅಂತ ತಿಳಿಸಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ನೀಟ್ ಕೌನ್ಸಿಲಿಂಗ್ ಬಗ್ಗೆ ವಿಡಿಯೋಗಳನ್ನು ಮಾಡ್ತೇವೆ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಈಗಾಗಲೇ ಹೇಳಿದೆ, ಮೇ 5ನೇ ತಾರೀಕಿಗೆ ನೀಟ್ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ಗೆ ಹೋಗಬೇಕಾದ್ರೆ ಪ್ರಾಪರ್ ಡ್ರೆಸ್ ಕೋಡ್ ಅಲ್ಲಿ ವಿದ್ಯಾರ್ಥಿಗಳು ಹೋಗಬೇಕು. ಈಗ ಡ್ರೆಸ್ ಕೋಡ್ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ನೀಟ್ ಎಕ್ಸಾಮ್ ಏನಿದೆ ಅದನ್ನ ಬರೀಲಿಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ಶರ್ಟ್ಸ್ ಏನಿರುತ್ತೆ ಅದರಲ್ಲಿ ಫುಲ್ ಸ್ಲೀವ್ ಅಲಾವ್ ಇರಲ್ಲ. ಬಾಯ್ಸ್ ಹಾಗೆ ಗರ್ಲ್ಸ್ಗೆ ಫುಲ್ ಸ್ಲೀವ್ ಇರುವಂತಹ ಡ್ರೆಸ್ಸಸ್ ಅಥವಾ ಶರ್ಟ್ಸ್ ಅಲಾವ್ ಇರಲ್ಲ. ಹಾಗೆ 3/4 ಸ್ಲೀವ್ ಇರುವಂತಹ ಶರ್ಟ್ಸ್ ಕೂಡ ಅಲಾವ್ ಇರಲ್ಲ. ವಿದ್ಯಾರ್ಥಿಗಳಿಗೆ ಹಾಫ್ ಸ್ಲೀವ್ ಇರುವಂತಹ ಶರ್ಟ್ಸ್ ಅಲಾವ್ ಇರುತ್ತೆ. ಅದಕ್ಕೋಸ್ಕರ ಬಾಯ್ಸ್ ಹಾಗೆ ಗರ್ಲ್ಸ್ ಹಾಫ್ ಸ್ಲೀವ್ ಇರುವಂತಹ ಶರ್ಟ್ಸ್ ಅಥವಾ ಟಿ ಶರ್ಟ್ಸ್ ಅದನ್ನೇ ಧರಿಸಿ. ಅದಂತರ ಮೆಟಾಲಿಕ್ ಬಟನ್ಸ್ ಇರುವಂತಹ ಶರ್ಟ್ಸ್ ಕೂಡ ಅಲಾವ್ ಇರಲ್ಲ. ಅದಕ್ಕೋಸ್ಕರ ಮೆಟಾಲಿಕ್ ಬಟನ್ಸ್ ಇರುವಂತಹ ಶರ್ಟ್ಸ್ ಅಥವಾ ಡ್ರೆಸ್ಸಸ್ ಅನ್ನ ಆದಷ್ಟು ಮಾಡಿ ಅವಾಯ್ಡ್ ಮಾಡಿ. ಅದರ ನಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈ ರೀತಿ ಯಾವ್ದಾದ್ರು ನೀವು ಕಟ್ಟಿಕೊಂಡಿದ್ರೆ ಕೈಗೆ ಅದು ಕೂಡ ಅಲಾವ್ ಇರಲ್ಲ, ರಿಮೂವ್ ಮಾಡಿ. ಅದಂತರ ಈ ಒಂದು ಡ್ರೆಸ್ಸಸ್ಗೆ ಸಂಬಂಧಿಸಿದಂತೆ ಶರ್ಟ್ಸ್ ಏನಿರುತ್ತೆ ಅಥವಾ ಪ್ಯಾಂಟ್ಸ್ ಏನಿರುತ್ತೆ ಅದು ಆದಷ್ಟು ಮಾಡಿ ಲೂಸ್ ಇರುತ್ತಲ್ವಾ, ತುಂಬಾ ಲೂಸ್ ಆಗಿರುವಂತಹ ಡ್ರೆಸ್ ಅನ್ನ ಧರಿಸಿ. ಟೈಟ್ ಇರುವಂತಹ ಡ್ರೆಸ್ಸಸ್ ಅವಾಯ್ಡ್ ಮಾಡಿ. ನಂತರ ಎಕ್ಸಾಮ್ಗೆ ಶೂಸ್ ಅಲಾವ್ ಇರಲ್ಲ. ಬಾಯ್ಸ್ ಹಾಗೆ ಗರ್ಲ್ಸ್ಗೆ ಶೂಸ್ ಅಲಾವ್ ಇರಲ್ಲ. ಹಾಗೆ ಹೈ ಹೀಲ್ಸ್ ಇರುವಂತಹ ಸ್ಲೀಪರ್ಸ್ ಕೂಡ ಅಲಾವ್ ಇರಲ್ಲ. ಫ್ಲಾಟ್ ಸ್ಲೀಪರ್ಸ್ ಇರುತ್ತಲ್ವಾ, ಫ್ಲಾಟ್ ಸ್ಲೀಪರ್ಸ್ ಅದನ್ನು ಧರಿಸಿ. ನಂತರ ರಿಸ್ಟ್ ವಾಚಸ್ ಅನಲಾಗ್ ಹಾಗೆ ಡಿಜಿಟಲ್ ಅಲಾವ್ ಇರಲ್ಲ. ಕ್ಯಾಲ್ಕುಲೇಟರ್ ಅಲಾವ್ ಇರಲ್ಲ. ಅದೇ ರೀತಿ ಎಲೆಕ್ಟ್ರಾನಿಕ್ ಡಿವೈಸಸ್, ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರ್ಬೋದು, ಮೊಬೈಲ್, ನಂತರ ಇಯರ್ಫೋನ್, ಬ್ಲೂಟೂತ್, ಈ ರೀತಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಡಿವೈಸಸ್ ಎಕ್ಸಾಮ್ ಹಾಲ್ ಒಳಗಡೆ ಅಲಾವ್ ಇರಲ್ಲ. ಅದಂತರ ಮೆಟಾಲಿಕ್ ಆರ್ನಮೆಂಟ್ಸ್ ಅಲಾವ್ ಇರಲ್ಲ. ಅದಕ್ಕೆ ಹೇಳಿದೆ ಮೆಟಾಲಿಕ್ ಬಟನ್ಸ್ ಇರುವಂತಹ ಡ್ರೆಸ್ಸಸ್ ಅನ್ನ ಅವಾಯ್ಡ್ ಮಾಡಿ ಅಂತ. ಸೊ ಮೆಟಾಲಿಕ್ ಆರ್ನಮೆಂಟ್ಸ್ ಅಲಾವ್ ಇರಲ್ಲ. ಯಾಕಂತಂದ್ರೆ ಮೆಟಲ್ ಡಿಟೆಕ್ಟರ್ ಮೂಲಕ ಮೆಟಲ್ಸ್ ಏನಾದರೂ ಇದ್ರೆ ಅದನ್ನ ಚೆಕ್ ಮಾಡಲಾಗತ್ತೆ. ಅದಕ್ಕೋಸ್ಕರ ಈಗ ಮೆಟಾಲಿಕ್ ಆರ್ನಮೆಂಟ್ಸ್, ಈಗ ಗರ್ಲ್ಸ್ ಇಯರಿಂಗ್ ಅನ್ನ ಹಾಕಿಕೊಂಡಿದ್ರೆ, ಅದೇ ರೀತಿ ನೋಸ್ ರಿಂಗ್ ಇದ್ರೆ, ನೆಕ್ಲೆಸ್ ಇದ್ರೆ ಅದನ್ನ ಆದಷ್ಟು ಮಾಡಿ ಅವಾಯ್ಡ್ ಮಾಡಿ. ಹಾಗೆ ಬಾಯ್ಸ್ ಬ್ರೇಸ್ಲೆಟ್ಸ್ ಹಾಕೊಂಡಿದ್ರೆ ಅದು ಕೂಡ ಎಕ್ಸಾಮ್ ಒಳಗಡೆ ಅಲಾವ್ ಮಾಡಲ್ಲ, ಅದನ್ನು ಕೂಡ ಅವಾಯ್ಡ್ ಮಾಡಿ. ಅದೇ ರೀತಿ ರಿಂಗ್ಸ್ ಅನ್ನು ಹಾಕೊಂಡಿದ್ರೆ, ಮೆಟಾಲಿಕ್ ರಿಂಗ್ಸ್ ಅನ್ನು ಹಾಕೊಂಡಿದ್ರೆ ಅದು ಕೂಡ ಅಲಾವ್ ಇರಲ್ಲ, ಅದನ್ನು ಕೂಡ ರಿಮೂವ್ ಮಾಡಿ. ಅದಂತರ ಮತ್ತು ಕೆಲವು ಡೀಟೇಲ್ಸ್ ಅನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ಕೆಲವು ವಿದ್ಯಾರ್ಥಿಗಳು ರಿಲಿಜನ್ಗೆ ಸಂಬಂಧಿಸಿದಂತೆ ಡ್ರೆಸ್ಸಸ್ ಅನ್ನ ಧರಿಸಬೇಕು ಅಂತ ಹೇಳಿದ್ರೆ, ಈಗ ಮುಸ್ಲಿಮ್ಸ್ ಆಗಿರ್ಬೋದು, ಅದೇ ರೀತಿ ಸಿಖ್ಸ್ ಆಗಿರ್ಬೋದು, ಅವರ ರಿಲಿಜನ್ಗೆ ಸಂಬಂಧಿಸಿದಂತಹ ಡ್ರೆಸ್ಸಸ್ ಅನ್ನ ಧರಿಸಬೇಕು ಅಂತ ಹೇಳಿದ್ರೆ ಅದನ್ನ ಅಲಾವ್ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಹಿಂದೂ ಮ್ಯಾರಿಡ್ ವುಮನ್ಸ್ ಏನಿರ್ತಾರೆ ಅವರು ರಿಲಿಜನ್ಗೆ ಸಂಬಂಧಿಸಿದಂತಹ ಕೆಲವು ಆಭರಣಗಳನ್ನ ಧರಿಸ್ತಾರೆ, ಅದನ್ನು ಕೂಡ ಅಲಾವ್ ಮಾಡ್ತಾರೆ. ಬಟ್ ನೀವು ಚೆಕಿಂಗ್ಗೋಸ್ಕರ ಪ್ರೆಸೆಂಟ್ ಇರಬೇಕು, ಸರಿನಾ? ಈಗ ನಮ್ಮ NTA ಚೆಕಿಂಗ್ಗೋಸ್ಕರ ಅಂದರೆ ಯಾವ ಯಾವ ವಿದ್ಯಾರ್ಥಿಗಳು ಈ ಒಂದು ರಿಲಿಜಿಯಸ್ ಡ್ರೆಸ್ ಅನ್ನ ಧರಿಸಬೇಕು ಅಂತಿದ್ದಾರೆ, ಸೊ ಅವರಿಗೋಸ್ಕರ ಚೆಕಿಂಗ್ ನಡೆಸ್ತಾರಲ್ವಾ, ಅದರಲ್ಲಿ ಚೆಕಿಂಗ್ಗೆ ಪ್ರೆಸೆಂಟ್ ಇರಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಸೆಂಟರಲ್ಲಿ 12:30ಕ್ಕೆ ಪ್ರೆಸೆಂಟ್ ಇರಿ ಅಂತ ಹೇಳಿದ್ದಾರೆ. ನೀವು ಸ್ವಲ್ಪ ಬೇಗನೆ ಪ್ರೆಸೆಂಟ್ ಇರಿ. 11:45 ಅಥವಾ 12ಗೆ ಎಕ್ಸಾಮಿನೇಷನ್ ಸೆಂಟರ್ ಹತ್ರ ಪ್ರೆಸೆಂಟ್ ಇದ್ದು ಆ ಚೆಕಿಂಗ್ ಏನು ಮಾಡ್ತಾರೆ ಅದರಲ್ಲಿ ಅಂದರೆ ಪಾರ್ಟಿಸಿಪೇಟ್ ಮಾಡಿ. ಅದರ ನಂತರ ನಿಮಗೆ ರಿಲಿಜಿಯಸ್ ಡ್ರೆಸ್ಸನ್ನು ಕೂಡ ಧರಿಸಿಕೊಂಡು ಒಂದು ಎಕ್ಸಾಮ್ ಬರೋದಕ್ಕೆ ಅಲೌ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಅದರ ನಂತರ ಮತ್ತೆ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಈಗ ಹಲ್ಲಿಗೆ ಬ್ರೇಸಸ್ ಅನ್ನ ಹಾಕಿದ್ರೆ ಅದನ್ನು ಕೂಡ ಅಲೌ ಮಾಡ್ತಾರೆ. ಅದೇ ರೀತಿ ನಿಮಗೆ ಕೇಳೋದಕ್ಕೆ ಪ್ರಾಬ್ಲಮ್ ಇದ್ರೆ, ನೀವು ಯಾವುದಾದ್ರೂ ಡಿವೈಸ್ ಅನ್ನ ಕೇಳೋದಕ್ಕೋಸ್ಕರ ಬಳಸ್ತಾ ಇದ್ರೆ, ಸರಿನಾ, ಅದನ್ನು ಕೂಡ ಅಲೌ ಮಾಡ್ತಾರೆ. ಬಟ್ ನೀವು ಕೂಡ ಚೆಕಿಂಗ್ಗೋಸ್ಕರ ಪ್ರೆಸೆಂಟ್ ಇರಬೇಕು, ಚೆಕ್ ಮಾಡ್ತಾರೆ. ಅದರ ನಂತರ ಅಲೌ ಕೂಡ ಮಾಡ್ತಾರೆ, ಎಕ್ಸಾಮ್ ಅನ್ನ ಬರೀಬಹುದು. ನಂತರ ಡ್ರೆಸ್ ಕೋಡ್ ಬಗ್ಗೆ ಇದಿಷ್ಟು ವಿಷಯ ಆಗಿತ್ತು. ವಿಡಿಯೋ ನಿಮಗೆ ಸಹಾಯ ಆಗಿದ್ದು ನಿಮ್ಮ ಫ್ರೆಂಡ್ಸಿಗೆ ಕೂಡ ಸಹಾಯ ಆಗುತ್ತೆ, ಶೇರ್ ಮಾಡಿ. ನಂತರ ಆಲ್ ದ ಬೆಸ್ಟ್, ಎಕ್ಸಾಮ್ ಚೆನ್ನಾಗಿ ಮಾಡಿ, ಓಕೆನಾ? ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.